ಮಾಡಬಾರ್ದು ಮತ್ತೊಂದು ಕಡೆ. ಯಾಕಂದರೆ ಇಲ್ಲಿ ಮಾತಾಡಿದಾಗ ಹೆಣ್ಣು ಗಂಡು ಹೆಣ್ಣಿಗೆ ಮೋಸ ಮಾಡಲ್ಲ. ಹೌದು. ಇನ್ನೊಂದೇನೆಂದರೆ ಅವರು ಯಾಕಂದರೆ ಇವಾಗ ಜೊತೆಗಿದ್ದವ್ರೆ ಇದ್ರ ಮೇಲೆ ನಾವು ಮಾತಾಡ್ಬೋದಾಗಿತ್ತು, ರೋಡ್ ಏನೋ ಜಗಳ ಇತ್ತು ಅದನ್ನು ತೀರ್ಸ್ಕೊಬೋದಾಗಿತ್ತು. ಯಾಕಂದರೆ ತುಂಬ ಸಮಯ ಇದೆ ಅದಕ್ಕೋಸ್ಕರ ಅದನ್ನು ಇವಾಗಲೇ ಮಾತಾಡಬೇಕು, ಇವಾಗಲೇ ಇದು ಮಾಡಬೇಕು ಅಂತಲ್ಲ ಏನು ಇದ್ದಿಲ್ಲ. ಏನು ಫೋಟೋನ ಬಂದಿಲ್ಲ ಮಾಡ್ಕೊಂಡವ್ರೆ. ಒಂದು ಹೆಣ್ಣು ಬಂದು ಅಳ್ತಾ ಇದ್ದಾರೆ, ಅವ್ರು ವೈಫ್ ಅಳ್ತಾ ಇದ್ದಾರೆ. ಎಷ್ಟೊಂದು ಜನ ನಮ್ಮ ಹೊಟ್ಟೆ ಅವರೆಲ್ಲ ಊಟ ಹಾಕ್ದವರು ಹುಡುಗರು ಅವರೆಲ್ಲ ಯಾರು ಮನುಷ್ಯ ಇಲ್ಲ. ಅವರಿಗೋಸ್ಕರ ಸಿನಿಮಾ ಮಾಡಬೇಡಿ ಅಂತ ಏನೋ ಕಡೆಯಲ್ಲಿ ಏನೋ ಬರ್ತಾರೆ, ಎಲ್ಲ ಬರ್ತಾರೆ. ಚೆನ್ನಾಗಿದೆ ಮೇಡಮ್. ಹೀರೋಯಿನು ಸಕ್ಕದ ಮಾಡಿದ್ದಾಳೆ, ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಾಫರು ಹಾಡುಗಳು ಸೂಪರ್ ಆಗೈತೆ. ಇಂಥ ಪಿಕ್ಚರ್ ನಮ್ಮ ಕನ್ನಡ ಪಿಕ್ಚರ್ಗೆ ಮೆಜೆಸ್ಟಿಕಲ್ಲಿ ಥಿಯೇಟರ್ಗಳು ಕೊಡೋಲ್ಲ, ಸಾಯ್ತಾರೆ. ಅದು ಯಾವುದೋ ಸಂತೋಷ ಕೊಡೋ ಕೈಕಿದ್ದಾನ ಅಂತ ಏಜ್ ಪಿಕ್ಚರ್ ಅದು, ಏಜ್ ಪಿಕ್ಚರ್. ಈ ಪಿಕ್ಚರು ಸೂಪರ್ ಆಗೈತೆ, ಏನೇ ಆದರೂ ಸಕ್ಕದಾದ ಪಿಕ್ಚರು. ಈ ವೀರೇಶ್ವರ ಚಿತ್ರಮಂದಿರದಲ್ಲಿ ಈ ಪಿಕ್ಚರು ಎಲ್ಲ ಫ್ಯಾಮಿಲಿ ಬರಬೇಕು. ಅಟ್ಲೀಸ್ಟ್ 4 ವಾರ 5 ವಾರನಾರ ಓಡಿಸ್ಬೇಕು. ಒಂದಾಟ 10 ವರ್ಷನಾರ ಓಡಿಸ್ಬೇಕು. ಹೀರೋಯಿನ್ಗೆ ರಾಮಾಚಾರಿ, ಹೀರೋಯಿನ್ಗೆ ಜೈ, ಚಾರುಗೆ ಜೈ, ಚಾರುಗೆ ಜೈ. ನನ್ನ ಆಶೀರ್ವಾದ ಎಲ್ಲೇ ಇರಿ, ಮನೇಲಿರೋ ನನ್ನ ಆಶೀರ್ವಾದ ಚೆನ್ನಾಗಿರಲಿ. ನೀವು ದೊಡ್ಡ ಚಾರು ಫ್ಯಾನ್ ಹಂಗಾದ್ರೆ? ರಾಮಾಚಾರಿ ಇವತ್ತು ನೋಡ್ತೀನಿ ಮೇಡಮ್, ಈಗಲೂ ನೋಡ್ತೀನಿ. 9 ಗಂಟೆಗೆ ಬರ್ತಾ ಇತ್ತು ನೋಡ್ತೀನಿ, ಇವಾಗ 10 ಗಂಟೆಗೆ ಹಾಕಿದ್ದಾರೆ. ಈಗಲೂ ನೋಡ್ತೀನಿ, ಮಿಸ್ ಮಾಡಲ್ಲ. ನಾನು ನೋಡೋ 3 ಸೀರಿಯಲ್ ಹೇಳ್ಬಿಡ್ತೀನಿ. ರಾಮಾಚಾರಿ 7:30 ಆಸೆ ಅಂತ ಬರ್ತದೆ, 8 ಗಂಟೆಗೆ ನನ್ನ ಜೊತೆ ನಿನ್ನ ಜೊತೆ 3 ಸೀರಿಯಲ್ ನೋಡ್ತೀನಿ ಮೇಡಮ್. ಹಾಗಾದ್ರೆ ಅದು ಕಾಮಿಡಿ. ಚಾರುಗೆ ಈಗ ಮಗು ನಿರೀಕ್ಷೆಯಲ್ಲಿದ್ದಾರೆ, ಯಾವ ಮಗು ಹುಟ್ಟಬಹುದು? ಚಾರುಗೆ ನನ್ನ ಆತ್ಮೀಯ ಅಪ್ಪಾಜಿ ಆದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹುಡ್ತಾರೆ ಮೇಡಮ್. ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹುಡ್ತಾರೆ, ಮಿಸ್ ಆಗಲ್ಲ. ಸೂಪರ್ ಆಗಿ ಸಿನಿಮಾ ನೋಡಿದ್ದೀವಿ. ಹರೀಶ್ ಸರ್ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಪ್ರೊಡ್ಯೂಸರು ಚೆನ್ನಾಗಿ ಇನ್ವಾಲ್ವ್ ಆಗಿ ಫಿಲ್ಮ್ ಚೆನ್ನಾಗಿ ಬಂದೈತೆ. ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್. ಯಾರ ಆಕ್ಟಿಂಗ್ ಇಷ್ಟ ಆಯ್ತು ಸರ್? ಹೇಳಿದಿಲ್ಲ, ಕನಸು ಸರ್ ಚೆನ್ನಾಗಿ ಮಾಡಿದ್ದಾರೆ, ಮಗಳು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಮ್ ಸಿನಿಮಾ ನೋಡಿದ್ರಾ? ಅವರೇ ಆ್ಯಕ್ಟರು, ಅವರು ಇದ್ದಾರೆ ಅದರಲ್ಲಿ. ಏನು ಅನಿಸ್ತು? ಫಸ್ಟ್ ಟೈಮ್ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಬಂದಿದ್ದಾರೆ. ಓಕೆ, ಫಸ್ಟ್ ಶೋ ನೋಡದೇ ಇರೋಂಥ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಸ್ಟೋರಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್ ಏನು ಇಷ್ಟ ಆಯಿತು ಸರ್? ಸರ್ ಸಿನಿಮಾ ನೋಡಿದ್ರಾ? ಚೆನ್ನಾಗಿದೆ. ರಾಮಾಯಣ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಸರ್ ಹೇಗಿತ್ತು ಸರ್? ಮೇಲ್ಜಾತಿ ಕೀಳ್ ಜಾತಿ ಅನ್ನೋದೆಲ್ಲ ಏನೂ ಇಲ್ಲ. ಅದನ್ನು ಸಪ್ರೇಟ್ ಮಾಡಿ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಅವರು. ಮಲ್ಲನೂರು ಮನವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ, ಮೂವಿ ಚೆನ್ನಾಗಿದೆ. ಮಡೆನೂರು ಮನ ಫಸ್ಟ್ ಮೂವಿ ಅನ್ನಂಗೆ ಇಲ್ಲ, ಇದು ಆ ಥರ ಆಕ್ಟಿಂಗ್ ಮಾಡಿದ್ದಾರೆ. ಕರಿಸುಬ್ಬು ಸರ್ ಮಾತ್ರ ಸೂಪರ್ ಆಕ್ಟಿಂಗ್, ಕತೆ ಮಾತ್ರ ತುಂಬ ಚೆನ್ನಾಗಿದೆ. ಯೋಗರಾಜ್ ಭಟ್ಗೆ ಹ್ಯಾಟ್ಸ್ ಆಫ್. ಜಾತಿ ಅಂತ ಹೊಡೆದಾಡೋರಿಗೆ ಇದೊಂದು ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ ಇದು ಮೂವಿ. ಜಾತಿ ಅಂತ ಯಾರು ಹೊಡೆದಾಡ್ತಾರೋ ಅವ್ರಿಗೊಂದು ಒಳ್ಳೆ ಮೆಸೇಜ್. ಸರಿ ಅಣ್ಣ, ಹೇಗಿದೆ ಅಣ್ಣ? ತುಂಬ ಚೆನ್ನಾಗಿ ಬಂದಿದೆ ಸರ್. ಒಂದು ಕಥೆ, ಚಿತ್ರಕಥೆ, ಯೋಗರಾಜ್ ಭಟ್ ಅವರ ಒಂದು ಸಂಭಾಷಣೆ ಸಖತ್ತಾಗಿ ಬಂದಿದೆ. ಮನೆಯವರ ಮೊದಲ ಸಿನಿಮಾ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಜಾತಿ ಅಂತ ಯಾರು ಹೊಡೆದಾಡ್ತಾ ಇದ್ದಾರೋ ಒಂದು ಒಳ್ಳೆ ಮೆಸೇಜ್. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರವನ್ನು ನೋಡಿ, ಪ್ರತಿಯೊಬ್ಬರು ನೋಡ್ತಕ್ಕಂಥ ಸಿನಿಮಾ, ಪ್ರತಿಯೊಂದು ಕೌಟುಂಬಿಕ ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ಕುಂತು ನೋಡ್ತಕ್ಕಂಥ ಸಿನಿಮಾ. ಎಲ್ಲರೂ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು. ಹೊಸತ ಒಳ್ಳೆ ಕತೆ, ಒಳ್ಳೆ ಎಲಿಮೆಂಟ್ ಇದೆ. ನಿಜವಾಗ್ಲೂ ತುಂಬ ಇಡೀ ಫ್ಯಾಮಿಲಿ ಬಂದು ಕೂತ್ ನೋಡುವಂಥ ಸಿನಿಮಾ ಆಗಿದೆ. ಹಾಗಾಗಿ ಈಗ ಈ ಹೊಸಬ್ರ ಸಿನಿಮಾ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆದರೆ ಇನ್ನು ಮುಂದೆ ಈ ಥರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಬೇಕು, ಎಲ್ಲ ನಿಮ್ಮ ಕೈಲಿದೆ. ನನ್ನ ಹೆಸರು ಗೌತಮ್ ಅಂತ, ನಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ, ನನ್ನ ಸ್ನೇಹಿತರ ಪ್ರೊಡ್ಯೂಸರ್. ಹಾಗಾಗಿ ಇಂಥ ಸಿನಿಮಾನ ಗೆಲ್ಲಿಸಬೇಕು ಅಂತ ನಿಮ್ಮ ಕೈ ಮುಗಿದು ಹಾಕೋದು ತುಂಬ ಅದ್ಭುತವಾಗಿದೆ. ಸುಮಾರು ದಿನಗಳ ನಂತರ ಇಂಥ ಒಳ್ಳೆ ಸ್ಟೋರಿ, ಒಳ್ಳೆ ಆ್ಯಕ್ಟಿಂಗು ಎಲ್ಲ ಬಂದಿದೆ. ಒಳ್ಳೆಯದಾಗಲಿ. ನಮಸ್ಕಾರ. ಹೇಗಿದ್ದು ಮೂವಿ ಸರ್? ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ನಿರ್ದೇಶಕರು ಭಾಳ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಈ ಜಾತಿ ಬಗ್ಗೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಸರ್ ಸಿನಿಮಾ. ವೆರಿ ಗುಡ್ ಮೂವಿ.